ನಮಸ್ಕಾರ. ಇವತ್ತಿನ ಹೊಸ ರುಚಿಯಲ್ಲಿ ನಾನು ಬಾಳೆಹೂವಿನಿಂದ ಪಕೋಡ ಮಾಡ್ತಾ ಇದ್ದೇನೆ. ಇದಕ್ಕೆ ಬಾಳೆಹೂವಿನ ಮೇಲಿನ ಪದರವನ್ನು ತೆಗೆದು ಮಧ್ಯದಲ್ಲಿ ಕಟ್ ಮಾಡಿ ಅರ್ಧ ಭಾಗವನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಮಧ್ಯಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಲಿಂಬೆ ರಸ ಬೆರೆಸಿಟ್ರೆ ಸಾಕು, ನೀರಿಗೆ ಹಾಕೊಳ್ಳೋದು ಬೇಡ. ಎಲ್ಲ ಕೊಚ್ಚಾದ ನಂತರ ಪೂಂಬೆ ಕೊಚ್ಚಿಟ್ಟುಕೊಂಡು ನೀರುಳ್ಳಿ ಕೂಡ ಸಣ್ಣದಾಗಿ ಕೊಚ್ಚಿಕೊಳ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಕೊಚ್ಚಿ ಎಲ್ಲ ರೆಡಿ ಇಟ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಾನುಗಳು: ಕೊಚ್ಚಿದ ಪೂಂಬೆ, ಅರಶಿನ ಹುಡಿ, ಖಾರದ ಹುಡಿ, ಶುಂಠಿ, ಕರಿಬೇವಿನ ಎಲೆ, ಲಿಂಬೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹುಡಿ, ಅಕ್ಕಿ ಹುಡಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲವನ್ನು ರೆಡಿ ಮಾಡಿಟ್ಟುಕೊಂಡು ಈಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಕೊಚ್ಚಿದ ಪೂಂಬೆಯನ್ನು ಹಾಕ್ಕೊಂಡು ನೀರುಳ್ಳಿ ಸೇರಿಸಿ, ಕೊಚ್ಚಿದ ಶುಂಠಿ ಸೇರಿಸಿ, ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಇಂಗು ಸೇರಿಸ್ತಾ ಇದ್ದೇನೆ. ಅರಿಶಿನ ಹುಡಿ ಬೇಕಿದ್ರೆ ಹಾಕ್ಕೊಳ್ಬೋದು. ಮೆಣಸಿನ ಹುಡಿ, ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ ಹಾಕಿ ಬೆರೆಸಿ ಒಂದು 5 ನಿಮಿಷ ಮುಚ್ಚಿ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ಕಡಲೆ ಹುಡಿ, ಅಕ್ಕಿ ಹುಡಿ ಸೇರಿಸಿ ಬೆರೆಸ್ತಾ ಇದ್ದೇನೆ. ಚೆನ್ನಾಗಿ ಬೆರೆಸಿ, ನೀರು ಹಾಕೋದು ಬೇಡ. ಸಣ್ಣ ಉಂಡೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಟು ಬಿಸಿಯಾದ ನಂತರ ಸ್ವಲ್ಪ ಕೈಯಲ್ಲಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನಿಧಾನಕ್ಕೆ ಬೇಯಬೇಕು. ಪೂಂಬೆ ಪಕೋಡ ರೆಡಿಯಾಗಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು.